ಕಿರಿಕಿರಿತೆ ಈತನ ಮನೆಯಲ್ಲಿ ಮತ್ತು ಈತನ ಸಂಸಾರದಲ್ಲಿ ಸಾಕಷ್ಟು ಸಮಸ್ಯೆಗಳಿಗಿದೆ. ಈತ ಒಂದ್ಸತಿ ನನ್ನ ಜೀವನಾನೇ ನಿಲ್ಲಿಸ್ಬಿಡ್ತೀನಿ ಅಂತ, ಇನ್ನೊಂದ್ಸಲ ನಾನು ಹಾಸ್ಪಿಟಲಲ್ಲಿ ಇದ್ದೀನಿ ಅಂತ, ಮತ್ತೊಂದ್ಸಲ ಸಂಸಾರನೇ ಒಡೆದೋಯ್ತು ಅಂತ, ಇನ್ನೊಂದ್ಸಲ ಮಗನ ನೆನಪಾಗ್ತಿದೆ ಅಂತ, ಮತ್ತೊಂದ್ಸಲ ಅಮ್ಮನ ನೆನಪಾಗ್ತಿದೆ ಅಂತ ಕಣ್ಣೀರು ಹಾಕೋ ವ್ಯಕ್ತಿ. ಈತನ ಸಂಸಾರದಲ್ಲಿ ಬಿರುಗಾಳಿ ಎದ್ದು ಬಹಳ ವರ್ಷಗಳೇ ಆಯಿತು. ಸಂಸಾರದಲ್ಲಿನ ತಾಪತ್ರೆ ಏನು ಅಂತ ಕಂಡು ಹಿಡ್ಕೊಳ್ಳೋದಕ್ಕೂ ಕೂಡ ಈತನಿಗೆ ಸಮಯ ಇಲ್ಲ. ಅಂಥದ್ರಲ್ಲಿ ಇದೀಗ ಒಂದು ಹೆಣ್ಣು ಮಗಳ ಸಾವಿನ ವಿಚಾರದಲ್ಲಿ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾನೆ. ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ. ಸೊ ಇದೆಲ್ಲ ಒಂದು ಕಡೆಯಲ್ಲಿ ಆದರೆ ಈತ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದ್ದಾನೆ, ಸುದ್ದಿಯಲ್ಲಿದ್ದಾನೆ, ಸದ್ದು ಮಾಡ್ತಿದ್ದಾನೆ, ಒಂದು ಧರ್ಮವನ್ನು ರಕ್ಷಿಸ್ತೀನಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಆದರೆ ಈತನ ಮನೆಯಲ್ಲಿ ಇದ್ದಂಥ ಹೆಣ್ಣು ಮಗಳಿಗೆ ಏನಾಗಿದೆ, ಎಲ್ಲಿ ಹೋಗಿದ್ದಾರೆ, ಇದಕ್ಕಿದ್ದ ಹಾಗೆ ಈತನ ಹೆಂಡತಿ ಅಂತ ಅನ್ನಿಸ್ಕೊಂಡವರು ನಾಪತ್ತೆ ಆಗಿದ್ದು ಯಾಕೆ, ಎಲ್ಲದರಿಂದ ಅಂತರವನ್ನು ಕಾಯ್ದುಕೊಂಡಿದ್ದು ಯಾಕೆ, ಅಂಥದ್ದು ಏನು ಮಾಡ್ದ ಈ ಮುಠಾಳ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಕೆಲವೊಮ್ಮೆ ನಾವು ಸೆಲೆಬ್ರಿಟಿಗಳನ್ನು ನೋಡಿದಾಗ ನಮ್ಮ ಲೈಫು ಕೂಡ ಹೀಗೆ ಇರಬೇಕಾಗಿತ್ತು ಅಂತ ಭಾವಿಸ್ತೀವಿ. ಗಂಡ ಹೆಂಡತಿ ಮತ್ತು ಮಕ್ಕಳು ಎಷ್ಟು ಚೆನ್ನಾಗಿದ್ದಾರಲ್ವಾ, ಒಳ್ಳೆ ಜೀವನವನ್ನು ನಡೆಸ್ತಾ ಇದ್ದಾರೆ ಅಲ್ವಾ ಅಂತ ನಮ್ಮ ಜೀವನದ ಜೊತೆಗೆ ಕಂಪೇರ್ ಮಾಡ್ಕೊತೀವಿ. ಆದರೆ ಮೇಲೆಲ್ಲ ಬಳಕು ಒಳಗೆಲ್ಲ ಹುಳುಕು ಅನ್ನೋ ಹಾಗೇನೆ ಬರೀ ತಳುಕು ಬಳುಕಿನ ಜೀವನ ಇವ್ರದ್ದಾಗಿರುತ್ತೆ ಅನ್ನೋದು ಇವರ ವಿಚಾರ ಹಾದಿರಂಪ ಬೀದಿರಂಪ ಆದಾಗ್ಲೇ ಗೊತ್ತಾಗೋದು. ಹೌದು, ಈತ ಹೇಳ್ಕೊಳ್ಳೋದಕ್ಕೆ ಪ್ರೀತಿಸಿ ಮದುವೆ ಆಗಿದ್ದ ಅನ್ನೋದನ್ನು ಹೇಳ್ಕೊಂಡಿದ್ದಾನೆ. ಬಹಳಷ್ಟು ಬಾರಿ ಬಹಳಷ್ಟು ವೇದಿಕೆಯಲ್ಲಿ ಇಬ್ರು ಕಾಣಿಸ್ಕೊಂಡಿದ್ದಾರೆ. ಒಟ್ಟಿಗೆ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಇವರಿಬ್ರು ಒಟ್ಟಿಗೆನೇ ಇದ್ದಾರೆ ಕೂಡ. ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಜೋಡಿ ಸಿಕ್ಕಾಪಟ್ಟೆ ಆಕ್ಟಿವ್ ಇತ್ತು. ಸೆಲೆಬ್ರಿಟಿ ಅನ್ನುವಂಥ ಪಟ್ಟ ಬಂದಿದ್ದು ಬಿಗ್ ಬಾಸಿಗೆ ಹೋದ್ಮೇಲೆ. ಬಿಗ್ ಬಾಸಿಗೆ ಹೋದ್ಮೇಲೆ ಈತ ಹಿಂತಿರುಗಿ ನೋಡಲೇ ಇಲ್ಲ. ಒಂದಲ್ಲ ಒಂದು ಕಾಂಟ್ರವರ್ಸಿಯನ್ನು ಮಾಡಿಕೊಂಡು ಮುನ್ನೆಲೆಗೆ ಬರ್ತಾನೆ ಇದ್ದ. ಒಂದಲ್ಲ ಒಂದು ವಿಚಾರದಲ್ಲಿ ಮೂಗು ತೂರಿಸ್ಕೊಂಡು ಮುನ್ನೆಲೆಗೆ ಬರ್ತಾನೆ ಇದ್ದ. ಈತನ ಹೆಸರು ಓಡಾಡದೇ ಇದ್ದಾಗ, ವೈರಲ್ ಆಗದೆ ಇದ್ದಾಗ ಈತ ತನ್ನದೇ ಫ್ಯಾಮಿಲಿ ಡ್ರಾಮಾನ ಮುಂದಿಟ್ಕೊಂಡು ಹೇಗಾದ್ರೂ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿ ಕಣ್ಣೀರು ಹಾಕಿ ಅತ್ತು ಕರೆದು ಮತ್ತೆ ಮುನ್ನೆಲೆಗೆ ಬರ್ತಿದ್ದ. ಜೀವನನೇ ಬೇಡ ಅಂತ ಆತ್ಮಹತ್ಯೆಗೆ ನಿರ್ಧರಿಸಿದವರು ಯಾರಾದರೂ ಸಮಾಜದಲ್ಲಿ ನಾನು ಉದ್ಧಾರ ಮಾಡಿಬಿಡ್ತೀನಿ, ಇನ್ನೊಂದು ಮಾಡಿಬಿಡ್ತೀನಿ, ಮತ್ತೊಂದು ಮಾಡಿಬಿಡ್ತೀನಿ ಅಂತ ಮುನ್ನೆಲೆಗೆ ಬರ್ತಾರಾ? ತಾವಾಯಿತು, ತಮ್ಮ ಸಂಸಾರ ಆಯಿತು, ತಮ್ಮ ಜೀವನ ಆಯಿತು ಅಂತ ನಡೆಸ್ತಾರೆ. ಆದರೆ ಈತಂದು ಹಂಗಲ್ಲ. ಒಂದ್ಸಲ ಹೆಣ್ಮಕ್ಳ ಥರ ಕಣ್ಣೀರು ಹಾಕ್ಕೊಂಡು ಗಳಗಳಗಳ ಅಂತ ಕಣ್ಣೀರು ಹಾಕ್ಕೊಂಡು ಎಲ್ರೂ ಮುಂದೆ ಬರ್ತಾನೆ. ಇನ್ನೊಂದು ಸಲ ನಾನು ಹೋರಾಟಗಾರ, ಹುಟ್ಟು ಹೋರಾಟಗಾರ ಅಂತ ಹೇಳ್ತಾನೆ. ಮತ್ತೊಂದು ಸಲ ಎಲ್ಲೂ ಕಾಣೋದೇ ಇಲ್ಲ. ಅಂಥದ್ರಲ್ಲಿ ಈಗ ಈತನ ಹೆಂಡತಿಯ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗೋದಕ್ಕೆ ಕಾರಣ ಏನು ಅಂತಂದರೆ ಈತನೇ ಮಾಡ್ಕೊಳ್ತಾ ಇರುವಂಥ ಕೆಲವೊಂದಷ್ಟು ಎಡವಟ್ಟುಗಳು. ಒಂದಷ್ಟು ಬೆಳವಣಿಗೆ ಆದಾಗ ಬಾಯಿ ಮುಚ್ಕೊಂಡಿದ್ರೆ ಸಾಕು, ಆದರೆ ಈತ ಇನ್ನಿಲ್ಲದ ಮಸಾಲೆಯನ್ನು ಹಾಕಕ್ಕೆ ಹೋಗ್ತಾನೆ. ಅದಲ್ಲದೆ ಹೆಣ್ಣು ಮಕ್ಕಳ ಬಗ್ಗೆ ಏನೇನೋ ಮಾತಾಡೋಕೆ ಹೋಗಿ ಇನ್ನೇನೋ ಮಾತಾಡ್ಬಿಡ್ತಾನೆ. ಯಾವ ತಾಯಿ ತಾನೇ ತನ್ನ ಮಗಳು ಸಾವಿನಲ್ಲೂ ಕೂಡ ದುಡ್ಡು ಮಾಡೋದನ್ನು ಬಯಸ್ತಾರೆ ಗೊತ್ತಿಲ್ಲ, ಆದರೆ ಈತ ಆ ಪಟ್ಟವನ್ನು ಕೂಡ ಕಟ್ಬಿಟ್ಟಿದ್ದಾನೆ. ಇದೆಲ್ಲದರ ನಡುವೆ ಈತನ ಸಂಸಾರ ವಿಚಾರ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಹೌದು, ಈತನ ಹೆಂಡತಿ ಅಂತ ಕರೆಸ್ಕೊಂಡವರು ಈಗಾಗಲೇ ಡಿವೋರ್ಸ್ ಕೊಟ್ಟಿದ್ದಾರೆ. ಇವರಿಬ್ಬರ ಡಿವೋರ್ಸ್ ಆಗಿ ಬಹು ದಿನಗಳೇ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಫಿಷಿಯಲ್ ಆಗಿ ಡಿವೋರ್ಸ್ ಆಯಿತೋ ಅಥವಾ ಇವರಿಬ್ಬರೇ ಡಿವೋರ್ಸ್ ಮಾಡ್ಕೊಂಡ್ರೋ ಅದು ಗೊತ್ತಿಲ್ಲ. ಆದರೆ ಮಗುವಿನ ವಿಚಾರದಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳಾಗಿರೋದಂತೂ ಹೌದು. ಮಗ ನನ್ನ ಜೊತೆಗಿರಬೇಕು, ಮಗ ನಿನ್ನ ಜೊತೆಗಿರಬೇಕು, ಮಗನ ನಾನೇ ಇಟ್ಕೊಳ್ತೀನಿ, ಮಗನ ಅವರೇ ಇಟ್ಕೊತೀನಿ, ಇದೆಲ್ಲದರ ನಡುವೆ ಮಗ ಈತನ ಜೊತೆಗೆ ಇದ್ದಾರೆ ಅನ್ನುವಂಥ ಸುದ್ದಿ ಕೂಡ ಇದೆ. ಯಾಕೆ ಅಂತಂದರೆ ಈತನ ಮೊದಲ ಹೆಂಡತಿ ಅಥವಾ ಈತನ ಹೆಂಡತಿ, ಮಾಜಿ ಹೆಂಡತಿ ಅಂತ ಅನ್ನಿಸ್ಕೊಂಡವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈತನ ಮತ್ತು ಮಗುವಿನ ಎಲ್ಲ ಫೋಟೋವನ್ನು ಡಿಲೀಟ್ ಮಾಡಿದ್ದಾರೆ. ಈತನಿಗೆ ಸಂಬಂಧಪಟ್ಟ, ಈತನ ನೆನಪಿಗೆ ಸಂಬಂಧಪಟ್ಟ ಯಾವುದೇ ಒಂದು ಫೋಟೋವನ್ನು ಕೂಡ ಇಟ್ಕೊಂಡಿಲ್ಲ ಅವರು. ಎಲ್ಲಿಯೂ ಕೂಡ ಆ ಫೋಟೋವನ್ನು ಬಳಕೆ ಮಾಡ್ಕೊಂಡಿಲ್ಲ. ಮತ್ತು ಅವರ ಹೆಸರು ಮೊದಲಿಗೆ ಅವರ ಹೆಸರಿನ ಜೊತೆಗೆ ಈತನ ಹೆಸರು ಕೀರ್ತಿ ಅಂತ ಕೂಡ ಸೇರ್ಪಡೆ ಆಗಿತ್ತು. ಆದರೆ ಈಗ ಕಂಪ್ಲೀಟ್ ಆಗಿ ಹೆಸರನ್ನು ಕೂಡ ಬದಲಿಸಿ ಬಿಟ್ಟಿದ್ದಾರೆ. ಆ ಹೆಸರಿನ ಬದಲು ಇದೀಗ ಪ್ರಸಾದ್ ಅನ್ನುವಂಥ ಹೆಸರು ಸೇರ್ಪಡೆ ಆಗಿದೆ. ತುಂಬ ಜನ ಇವರಿಗೆ ಇನ್ನೊಂದು ಮದುವೆ ಆಗಿದೆ. ಕಿರಿಕೀರ್ತಿಗೆ ಕೈ ಕೊಟ್ಟು ಕಿರಿಕೀರ್ತಿಯ ಸಹವಾಸವೇ ಬೇಡ, ಕಿರಿಕೀರ್ತಿ ಜೊತೆಗೆ ಬಾಳೋದಕ್ಕೆ ಆಗಲ್ಲ, ಆತನ ಜೊತೆಗೆ ಬಾಳೋದು ಒಂದೇ, ಬದುಕೋದು ಒಂದೇ, ಸುಮ್ಮನಿರೋದು ಒಂದೇ ಅಂತ ಇನ್ನೊಬ್ರನ್ನ ಮದುವೆ ಆಗಿ ಸುಖ ಸಂಸಾರವನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಆದರೆ ಇವರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ನಾಪತ್ತೆನೇ ಆಗ್ಬಿಟ್ಟಿದ್ದಾರೆ.
ಫೇಸ್‌ಬುಕ್ ಮತ್ತು ಇನ್‌ಸ್ಟಾಗ್ರಾಮಲ್ಲಿ ಸಾಕಷ್ಟು ರೀತಿಯಾದಂಥ ಫಾಲೋವರ್ಸನ್ನು ಹೊಂದಿದ್ದ ಇವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಂಥ ಇವರು ಇದ್ದಕ್ಕಿದ್ದ ಹಾಗೇನೆ ಅದಕ್ಕೂ ಕೂಡ ಗುಡ್ ಬೈ ಹೇಳಿದ್ದಾರೆ. ಸುಮಾರು 7-8 ತಿಂಗಳಿಂದ ಇವರು ಇನ್‌ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫೇಸ್‌ಬುಕ್ ಆಗಿರ್ಬೋದು ಇದ್ಯಾವುದನ್ನು ಬಳಕೆ ಮಾಡ್ಕೊಳ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ನಿಜವಾಗ್ಲೂ ಈತನ ತಲೆಹರಟೆಯಿಂದ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈತ ಹೋಗಿ ಬಂದು ಹಾದಿರಂಪ ಬೀದಿರಂಪ ಮಾಡೋದು, ಇನ್ಯಾರೋ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಇನ್ಯಾರೋ ಬಗ್ಗೆ ಕಿರಿಕ್ ಮಾಡೋದು, ಅವರೆಲ್ಲರೂ ಬಂದು ಬಂದು ಪಾಪ ಈ ಹುಡುಗಿಯ ಅಕೌಂಟ್‌ನಲ್ಲಿ ನಾಲಿಗೆ ಹರಿಬಿಡೋದು, ಅಥವಾ ನಿಮ್ಮನೆ ಸರಿ ಮಾಡ್ಕೊಳ್ಳಿ ಅಂತ ಹೇಳೋದು, ಅಥವಾ ನಿಮ್ಮ ಸಂಸಾರನೇ ಸರಿ ಇಲ್ಲ ಅಂತ ಹೇಳೋದು, ಹೆಂಡತಿ ಬಿಟ್ಟಿದ್ದಾಳೆ ಅಂತ ಹೇಳೋದು, ಬಿಟ್ಟೋದ ಹೆಂಡತಿ ಅಂತ ಹೇಳೋದು. ಇದೆಲ್ಲವೂ ಕೂಡ ಆಕೆಗೆ ತೀರಾ ಕಿರಿಕಿರಿ ಅಂತ ಅನ್ಸೋಕೆ ಶುರುವಾಗಿದೆ. ಸೊ, ಈ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾ, ಯೂಟ್ಯೂಬು, ಫೇಸ್‌ಬುಕ್ಕು ಎಲ್ಲದರಿಂದ ಅಂತರ ಕಾಯ್ದುಕೊಂಡಿದ್ದಾನೆ. ಈತ ಮಾಡುವಂಥ ತಲೆಹರಟೆಯಿಂದ ಪಾಪ ಆ ಫ್ಯಾಮಿಲಿ ಡಿಸ್ಟರ್ಬ್ ಆಗಿರೋದು ಸತ್ಯ. ಎಲ್ರಿಗೂ ಒಂದು ವೈಯಕ್ತಿಕ ಜೀವನ ಅನ್ನೋದು ಇದ್ದೇ ಇರತ್ತೆ. ಅವ್ರ ಲೈಫಲ್ಲಿ ಏನೇನು ಸಮಸ್ಯೆಗಳಾಗಿದೆಯೋ ಗೊತ್ತಿಲ್ಲ. ಆದರೆ ಈತ ನನ್ನ ಮನೆಯಲ್ಲೇ 1000 ಸಮಸ್ಯೆ ಇದೆ. ನಾನು ಇನ್ಮೇಲಾದರೂ ನೆಟ್ಟಗಿರಬೇಕು. ನನ್ನಿಂದ ಬೇರೆಯವ್ರಿಗೆ ಸಮಸ್ಯೆ ಆಗಬಾರ್ದು ಅನ್ನೋದನ್ನು ಹೊರತುಪಡಿಸಿ ಮದುವೆ ಆದಾಗಲೂ ನೆಟ್ಟಗೆ ಈತ ಬಾಳಿಸಲಿಲ್ಲ. ಮದುವೆ ಆದ ಮೇಲೆ ಡಿವೋರ್ಸ್ ಆದ್ಮೇಲೂ ಕೂಡ ಈಗ ಈತನಿಂದ ಇನ್ನೂ ಕಾಟ ತಪ್ಪಿಲ್ಲ. ಸೊ, ಇದೇ ಕಾರಣಕ್ಕಾಗಿ ಈ ಹುಡುಗಿ ಯಾರ ಸಹವಾಸವೂ ಬೇಡ ಅಂತ ಎಲ್ಲರಿಂದಲೂ ಕೂಡ ಅಂತರವನ್ನ ಕಾಯ್ದುಕೊಂಡು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಸೊ, ತನ್ನ ಹೆಂಡತಿ ಎಲ್ಲಿ ಹೋದ್ರು, ಏನ್ ಮಾಡ್ತಿದ್ದಾರೆ, ಅವ್ರ ಜೀವನ ಹೇಗಿದೆ ಅನ್ನೋ ಯೋಚನೆ ಇಲ್ಲ. ಈತ ಇನ್ನೊಬ್ರ ಬಗ್ಗೆ ನ್ಯಾಯ ಕೊಡ್ಸೋಕೆ ಮಾತಾಡೋಕೆ ಹೋಗೋದೇ ತೀರಾ ಕಾಮಿಡಿ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಿಳಿಸಬಹುದು.